ಅಂದುಕೊಂಡ ಸಾಮಾನ್ಯ ಜನರು ಕೂಡ ಮೌನವಾಗಿದ್ದಾರೆ. ಇವಾಗ ಕೊರೋನಾ ಬಂದು ಎಲ್ಲರೂ ಸತ್ತೋದ್ರೂ ಕೂಡ ನಾವು ಎದ್ದೊಳಲಿಲ್ಲ. ನಮ್ಮ ಮನೆ ನಾನು ಒಂದು ಮಾತು ಹೇಳ್ತೀನಿ, ಉಗಾದಿ ಹಬ್ಬ ಕೊರೋನಾ ಸ್ಟಾರ್ಟ್ ಆದ ಮೊದಲ ಸ್ಟಾರ್ಟಿಂಗ್ ಉಗಾದಿ ಹಬ್ಬದಲ್ಲಿ ನಾನು 3 ದಿವಸ ರಜಾ ಹಾಕಿದ್ದೀನಿ. ಕೊರೋನಾ ಡ್ಯೂಟಿಗೆ ಹೋಗ್ಬೇಕು, ಕೊರೋನಾ ಸ್ಟಾರ್ಟ್ ಆಗೈತೆ, ಎಲ್ಲಿರೋ ಸ್ಟಾಫ್ನ ಕೂಡ ಬನ್ನಿ ಅಂತ ಕರೀತಾ ಇದ್ದಾರೆ. ಹೋಗಕ್ಕೆ ಬಸ್ ಇಲ್ಲ, ವೆಹಿಕಲ್ ಇಲ್ಲ, ಆಟೋ ಇಲ್ಲ, ಹೆಂಗ್ ಹೋಗ್ಬೇಕು ಗೊತ್ತಿಲ್ಲ. ಆದ್ರೂ ಒಂದ್ ಆಟ ಮಾಡ್ಕೊಂಡು ಅಡ್ಡ ದಾರಿಗಳಲ್ಲಿ ಹೋಗಿ ಹಾಸ್ಪಿಟ್ಲ್ ಸೇರಿ ನಮ್ಮ ಭಾವ MSc ಎಕನಾಮಿಕ್ಸ್ ಮಾಡಿದ್ದಾರೆ. ಅಲ್ಲಮ್ಮ ಎಲ್ಲರೂ ಸತ್ ಹೋಗ್ತಿದ್ದಾರೆ, ಯಾಕೆ ಹೋಗ್ತೀಯ, ಬಿಟ್ಟು ಬಿಡು ಅತ್ತ, ಈ ಸ್ಯಾಲ್ರಿಗೆ ಅಕಸ್ಮಾತ್ ಬದುಕಿ ಉಳಿದ್ರೆ ಎಲ್ಲಾದ್ರೂ ಡ್ಯೂಟಿ ಮಾಡ್ಕೋಬಹುದು. ನೀನು ಓದಿರೋ ಓದಿಗೆ ಫಸ್ಟ್ ಮನೆಯವರನ್ನ ಉಳಿಸು, ಆಮೇಲೆ ದೇಶ ಉಳಿಸಿವಂತೆ ಅಂದ್ರು. ಅದಕ್ಕೆ ನಾನು ಏನ್ ಹೇಳ್ದೆ ಗೊತ್ತಾ, ಮಹಾಭಾರತ ಯುದ್ಧ ಆಗ್ಬೇಕಾದ್ರೆ ನಿಜವಾಗ್ಲೂ ನನ್ನ ಬಾಯಲ್ಲಿ ಬಂದಿರೋ ಮಾತು ಇದೆ. ಮಹಾಭಾರತ ಯುದ್ಧ ಆಗ್ಬೇಕಾದ್ರೆ ಅರ್ಜುನ ಯುದ್ಧ ಮಾಡಿದ್ರೆ ಎಲ್ಲ ಮೊಮ್ಮಕ್ಕಳು, ಮರಿಮಕ್ಕಳು, ಅಣ್ಣ ತಮ್ಮಂದ್ರು, ನೆಂಟ್ರು ಎಲ್ಲ ಸತ್ತೋಗ್ತಾರೆ, ನಾನು ಮಾಡಲ್ಲ ಅಂತಂದ. ಅದಕ್ಕೆ ಕೃಷ್ಣ ಏನ್ ಹೇಳ್ದ, ನೀನು ಯುದ್ಧ ಮಾಡದೇ ಇದ್ರು, ನೀನ್ ಯಾರನ್ನೋ ಸಾಯಿಸದೇ ಇದ್ರು ಬದುಕುಳಿಯವರು ಯಾರೂ ಇಲ್ಲ ಅಂತ ಹೇಳಿ ನಾನು ಇದೇ ಮಾತೆ ಅಂದೆ. ನಾನು ಮನೆಯಲ್ಲಿದ್ರು ಉಳಿತೀನೋ ಇಲ್ವೋ ಗೊತ್ತಿಲ್ಲ, ಹಾಸ್ಪಿಟ್ಲಿಗೆ ಹೋದ್ರು ಉಳಿತೀನೋ ಇಲ್ವೋ ಗೊತ್ತಿಲ್ಲ, ನಾನು ನಿಮಗೆ ತಿರುಗಿ ಮನೆಗೆ ಬರ್ತೀನಿ ಅಂತ ಗ್ಯಾರಂಟಿ ಹೇಳಲ್ಲ. ಆದ್ರೆ ನಾನು ಹೋಗ್ತೀನಿ ಡ್ಯೂಟಿಗೆ, ನನ್ನ ಮಕ್ಕಳನ್ನ ನೀವೇ ನೋಡ್ಕೊಳ್ರಿ ಅಂತ ಹೇಳೋಗಿದ್ದೆ. ಇದು ನನ್ನ ಬಾಯಿಂದ ಬಂದಿರೋ ಮಾತವತ್ತು. ಆದ್ರೆ ಆರೋಗ್ಯ ಇಲಾಖೆಯವರು ಬಹಳ ಜನ ಸತ್ತೋಗ್ಬಿಟ್ರು ಕೊರೋನಾದಲ್ಲಿ. ವಯಸ್ಸಾಗಿರೋ ರಾಜಕೀಯ ವ್ಯಕ್ತಿಗಳು ಯಾರೊಬ್ರು ಸಾಯ್ಲಿಲ್ಲ. ಕೊರೋನಾ ಬಂದಿದ್ರು 2 ಟೈಮ್ ಸಾಯ್ಲಿಲ್ಲ. ಪಾಪ ವಯಸ್ಸಾದ ಒಳ್ಳೆ ವಯಸ್ಸಿನ ಹುಡುಗರು, ಹುಡುಗಿಯರು ಎಲ್ಲರೂ ಸತ್ತೋಗ್ಬಿಟ್ರು ಆರೋಗ್ಯ ಇಲಾಖೆಯವರು. ನಮಗೇನ್ ಮಾಡಿದ್ರು, ಚಪ್ಪಾಳೆ ಹೊಡೆದ್ರು, ಹೂ ಮಳೆ ಸುರಿಸಿದ್ರು. ನಾವು ಕೇಳ್ತಿದೀವಿ. ಯಡಿಯೂರಪ್ಪ ಸಾರ್ ಒಂದ್ ದಿವಸ ಹೇಳಿದ್ರು, ಯಾರೋ ಒಂದು ಮೀಡಿಯಾದಲ್ಲಿ ತಾಯಿ ಮಕ್ಕಳು ವಿಡಿಯೋ ಬಂದೈತೆ, ಆ ಮಕ್ಕಳು ತಾಯಿ ನೋಡಿದ್ರೆ ನನಗೆ ಕಣ್ಣೀರು ಬರುತ್ತೆ, ಅದನ್ನ ನ್ಯೂಸ್ಗೆಲ್ಲ ತೋರಿಸಿದ್ರು. ಪಬ್ಲಿಕ್ ಟಿವಿ, ಸುವರ್ಣ ಟಿವಿ, ಪಬ್ಲಿಕ್ ರಂಗನಾಥ್ ಅಣ್ಣ ಏನ್ ಮಾಡ್ದ, ಸ್ಕ್ರೀನ್ ಪ್ಲೇ ತೆಗೆದು ತೋರಿಸ್ದ ಅದನ್ನ. ಕೊರೋನಾ ವಾರಿಯರ್ಸ್ಗೆ ಅವಾಗ ಚಪ್ಪಾಳೆ ಹೊಡೆದಿದ್ದು ತೆಗೆದು ಹಾಕಿದ್ರು ಟಿವಿನಾಗೆ. ಅದೇ ಕೊರೋನಾದವ್ರು ಅವತ್ತು ಹೊಗಳಿದ್ರಿ, ಅವರು ಹೊಟ್ಟೆ ತುಂಬಿಲ್ಲ ಅಂತ ಅವತ್ತು ಬೀದಿ ಕೂತಿದ್ರೆ ನಿಮ್ಮ ಮೀಡಿಯಾ ಕಣ್ಣು ಮುಚ್ಚಿದೆ ಇವತ್ತು ಅಲ್ವಾ. ಪಬ್ಲಿಕ್ ಟಿವಿ ಎಲ್ಲೋಯ್ತು, ಟಿವಿ 9 ಎಲ್ಲೋಯ್ತು ಅಂದ್ರೆ ನೀವು ಅವತ್ತು ಭೂತಾಕಾರ ನ್ಯೂಸ್ ಎಲ್ಲ ಭೂತಾಕಾರ ತೋರಿಸಿದ್ರ. ಅವತ್ತು ನಿಮ್ಮ ಜೀವ ಕೂಡ ಉಳಿಬೇಕಾಗಿತ್ತು, ಅದಕ್ಕಾಗಿ ನ್ಯೂಸ್ ತೋರಿಸಿದ್ರ. ಅದೇ ಎಚ್ಚರಿಕೆ ಕೊಡ್ತಿದೀವಿ, ಮತ್ತೆ ಕೊರೋನಾ ಬರ್ತಾ ಇದೆ. ನಿಮ್ಮಲ್ಲಿ ಯಾರಿಗೂ ಸತ್ಯದ ಅಂಶ ಗೊತ್ತಿಲ್ಲ, ಹಂಗಾಗಿ ಈ ಕರ್ನಾಟಕ ಬಿಟ್ಟು ಹೋಗ್ಬೇಕಾಗಿರೋ ಕೊರೋನಾ ಓಡಿಸಿದವ್ರಿಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿ ಮತ್ತೆ ಬರ್ತಾ ಇದೆ. ಅದನ್ನ ನಾಳೆ ಸಚಿವರು ಸುಧಾಕರ್ ಅವರು ತಜ್ಞರ ಜೊತೆ ಕರೋನಾನ್ನ ತಡೆ ಹಿಡಿಯೋದಕ್ಕೆ ಚರ್ಚೆನಂತೆ. ತಜ್ಞರು ಬಂದು ಕೊರೋನಾ ತಡೆ ಹಿಡಿತಾರ, ಸುಧಾಕರ್ ಸಾರ್ ಅವ್ರು ಬಂದು ಕೊರೋನಾ ತಡೆ ಹಿಡಿತಾರ, ನಾವು ನೋಡೇ ಬಿಡ್ತೀವಿ. ಸರಿನಾ? ಕೊರೋನಾ ಯಾರಿಗೋಸ್ಕರ ಬಂದಿತ್ತು, ಏನಕ್ಕೆ ಬಂದಿತ್ತು ನಮಗ್ ಗೊತ್ತಿಲ್ಲ. ನಾವು ಉಳಿಸಬೇಕಾಗಿತ್ತು ಜನಸಾಮಾನ್ಯರ ಜೀವನ ಉಳಿಸಿದೀವಿ. ಇವಾಗ ನಾವು ಮತ್ತೆ ಇವಾಗ ಕೂತಿದೀವಿ, ನಮಗ್ ನ್ಯಾಯ ಬೇಕು. ಕಾನೂನಿನ ಅಡಿಯಲ್ಲೇ ಕೂತಿದೀವಿ ನಾವು ನಮ್ಮ ಹಕ್ಕನ್ನು ಸಾಧಿಸ್ಕೊಳ್ಳೋದಿಕ್ಕೆ. ನಿಮಗ್ ಹಕ್ಕಿಲ್ಲ, ನಿಮ್ಮನ್ನ ಮಾಡಕ್ ಬರಲ್ಲ ಅಂತ ಯಾಕೆ ಇಷ್ಟು ದಿನ ಹೇಳ್ತಿದ್ರಿ? ಇವಾಗ ಹೇಳಕ್ಕೆ ನಿಮಗೆ ಧೈರ್ಯ ಇಲ್ಲ. ಯಾಕಂದ್ರೆ 6-7 ರಾಜ್ಯಗಳಲ್ಲಿ ಆಲ್ರೆಡಿ ಪರ್ಮನೆಂಟ್ ಮಾಡಿದ್ದಾರೆ NHM ನೌಕರರನ್ನ ಅಲ್ವಾ. ಇವಾಗ ನಿಮಗೆ ಧೈರ್ಯ ಇದ್ರೆ ಬಂದು ಕಾನೂನು ಅಡ್ಡ ಬರುತ್ತೆ ಅನ್ನೋದನ್ನ ಈ ಸ್ಟೇಜ್ ಮೇಲೆ ಬಂದು ಹೇಳಿ ನೋಡಿ, ನಾವು ಒಂದ್ ಕೈ ನೋಡೇ ಬಿಡ್ತೀವಿ.
ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೊಂದೇ, ಕೊರೋನಾ ತಡೆ ಹಿಡಿಬೇಕಂದ್ರೆ ಸ್ವ್ಯಾಬ್ ಇಂದ ಹಿಡಿದು, ಸ್ವ್ಯಾಬ್ ತೆಗಿಯೋದ್ರಿಂದ, ಸ್ಯಾಂಪಲ್ ತೆಗಿಯೋದ್ರಿಂದ ಹಿಡಿದು ಎಮರ್ಜೆನ್ಸಿ ICU ಟ್ರೀಟ್ಮೆಂಟ್ ಕೊಡೋವರೆಗೂ ಎಲ್ಲ ನಮ್ದೇ ಸೇವೆ ಬೇಕಾಗಿರೋದು. NHM ಅವ್ರದೇ ಸೇವೆ. ಎಲ್ಲಿ ಹೋದ್ರು ಒಂದ್ಸತಿ ನಮ್ಮ ಹಾಸ್ಪಿಟ್ಲ್ ಘಟನೆ ಹೇಳ್ತೀನಿ. ಡಾಕ್ಟ್ರು ಬಂದಾರೆ, ನಾನು ಡ್ಯೂಟಿನಾಗಿದ್ದೀನಿ. ಒಳಗಡೆ ಸಿಸ್ಟ್ರೇ ಹೋಗ್ಬೇಕು, ಡಾಕ್ಟ್ರು ಹೋಗಲ್ಲ. ಸರ್, ನಮ್ಮ ಮನೆಗೆ ನಾನು ಬರ್ತೀನಂತ ಹೇಳ್ ಬಂದಿಲ್ಲ, ನಂದು ಜೀವಾನೇ ನಿಮ್ದು ಜೀವಾನೇ, ಹೋದ್ರೆ ಇಬ್ರು ಹೋಗೋಣ, ಹಾಕೊಳ್ಳಿ PP ಕಿಟ್ ಅಂದೆ ನಾನು. ಡಾಕ್ಟ್ರು ಮುಟ್ಟಿ BP ನೋಡಲ್ಲ, ಇಂಜೆಕ್ಷನ್ ಕೊಡಲ್ಲ, ಮಾತ್ರೆ ಕೊಡಲ್ಲ, ಏಪ್ರನ್ ಹಾಕೊಂಡು ಸುಮ್ಮನೆ ಬಂದು ಅಷ್ಟು ದೂರ ನಿಂತ್ಕೊಂತಾರೆ. ನಾವೇ ಮುಟ್ಟಿ ಮಾಡ್ಬೇಕು. ಅದಕ್ಕೆ ನಾನಂದೆ, ನಿಮ್ಮದು ಏನು ಕೆಲ್ಸನೋ ಪಾರ್ಟ್ ಆಫ್ ವರ್ಕ್ ನೀವು ಮಾಡಿ.